ಭ್ರಷ್ಟಾಚಾರದ ಆರೋಪದ ನಡುವೆಯೂ ಕೂಡ ಇವರಿಗೆ ಮಂತ್ರಿಗಿರಿ ಸಿಕ್ಕಿದೆ. ಯಾರ್ರೀ ಅವರು? ಎಸ್, ಹಿ ಇಸ್ ನನ್ ಅದರ್ ದ್ಯಾನ್ ಬಿ ನಾಗೇಂದ್ರ. ಹೌದು, ವಾಲ್ಮೀಕಿ ಸಮುದಾಯದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರದ ಆರೋಪ ಬಂದಿತ್ತು. ಸಿದ್ದು ಸಂಪುಟದಲ್ಲಿದ್ದಾಗ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಪಾಲಾಗಿದ್ರು ಕೂಡ ಬಿ ನಾಗೇಂದ್ರ ಅವರು. ತದನಂತರದಲ್ಲಿ ಬಿ ನಾಗೇಂದ್ರ ಅವರ ವಿರುದ್ಧ ಇಡಿ ತನಿಖೆ ಈಗಲೂ ಕೂಡ ನಡೀತಾ ಇದ್ರೂ ಕೂಡ ಅವರಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಬಳ್ಳಾರಿ ಕೋಟಾ ಎಸ್ಟಿ ಕೋಟಾದಲ್ಲಿ ಅವರಿಗೆ ಮಂತ್ರಿಗಿರಿ ಸಿಕ್ಕಿದೆ. ನೋಡಿ, ಇಲ್ಲಿ ಬಳ್ಳಾರಿ ಕೋಟಾ ಅಂತ ಆಗಿರ್ಬೋದು, ಎಸ್ ಟಿ ಕೋಟಾ ಅಂತ ನೋಡಿದಾಗ ಬಿ ನಾಗೇಂದ್ರ ಅವರು ಅಲ್ಲಿ ಅದೃಷ್ಟವಂತರಾಗಿದ್ದಾರೆ. ಆ ಕ್ಷೇತ್ರದ ಜನರು ಕೂಡ ಅದೃಷ್ಟವಂತರಾಗಲಿ ಅನ್ನೋದಷ್ಟೇ ಅಶ್ವವೇಗ ನ್ಯೂಸ್ನ ಒಂದು ಆಶಯ. ಅದು ಯಾವಾಗಲೂ ಅದೇ ಆಶಯ ನಮ್ಮದು. ನೀವು ಯಾರಾದರೂ ಆ ಪಟ್ಟವನ್ನು ಅಲಂಕರಿಸಿ, ಯಾರಾದರೂ ಆ ಪಟ್ಟಿಯಲ್ಲಿ ಬರಲಿ, ಆಯಿತು, ಅಭಿನಂದನೆಗಳು. ನಿಮಗೆ ನೀವು ಖುಷಿಯಾಗಿ ಕೆಲಸ ಮಾಡುವಂಥ, ಜವಾಬ್ದಾರಿಯಿಂದ ಕೆಲಸ ಮಾಡಲಿ, ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಲಿ ಅನ್ನೋದಷ್ಟೇ ನಮ್ಮ ಆಶಯ. ನಥಿಂಗ್ ಎಲ್ಸ್ ಅಲ್ವೇ? ಬರೀ ನೀವು ಅಷ್ಟೇ. ಇದು ರಾಜಪ್ರಭುತ್ವ ಆಗದೇ ಇರಲಿ ಅನ್ನುವ ಮತ್ತೊಂದು ಸದಾಶಯ ಕೂಡ ನಮಗಿದೆ. ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಪ್ರಜೆಗಳು ಪ್ರಭುಗಳಾಗುವ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಅನ್ನೋದಷ್ಟೇ ನಮ್ಮ ಕಳಕಳಿ. ಎಸ್, ಈಗ ಆ ಸಾಲಿನಲ್ಲಿ ಬಿ ನಾಗೇಂದ್ರ ಅವ್ರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ನೋಡಿ, ಯಾವೆಲ್ಲ ಫಾರ್ಮುಲಾಗಳನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಆದರೆ ಯಾವುದು ಹೆಚ್ಚು ವರ್ಕೌಟ್ ಆಗುತ್ತೆ, ಯಾವ ಅನುಪಾತ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಓಕೆ, ಈಗ ಸದ್ಯಕ್ಕೆ ಯಾರೆಲ್ಲ ಈ ಪಟ್ಟಿಯಲ್ಲಿ ಇರ್ತಾರೆ, ಪಟ್ಟಿಯಲ್ಲಿ ಇರಲ್ಲ ಅನ್ನೋದನ್ನು ನಾವು ಗಮನಿಸಲೇಬೇಕಾಗಿದೆ. ಎಸ್.